ಒಂದ್ಸರಿ ನೀವು ಈ ಸ್ಥಳವನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಯಾವುದಾದ್ರೂ ಪೇಪರು, ಪ್ಲಾಸ್ಟಿಕ್ಕು, ಬೇರೆ ಈ ಥರ ಯಾವುದೇ ವಸ್ತುಗಳು ಇಲ್ಲಿ ಬಿಸಾಕಿಲ್ಲ. ಈ ಗಾಡೀಲಿ ನಾವು ಇವತ್ತು 100ರಿಂದ 120 ಕಿಲೋಮೀಟ್ರು ಹೋಗೋವಂಥ ಪರಿಸ್ಥಿತಿ. ಆ ದೇವಸ್ಥಾನ ನೋಡಲೇಬೇಕು. ನಾವೆಲ್ಲ ಇವತ್ತು ಆ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಒಂದು 10 ನಿಮಿಷ ಮುಂದೆ ಬರ್ತಿದ್ದಂಗೆ ರಸ್ತೆ ಎರಡೂ ಬದಿ ಮಲ್ಲಿಗೆ ಹೂವಿನ ಗಿಡಗಳು ಕಾಣಿಸ್ತಾ ಇರೋದ್ರಿಂದ ನಮಗೆ ಗೊತ್ತಾಯಿತು ನಾವು ಆಲ್ರೆಡಿ ಮಲ್ಲಿಗೆ ನಗರಿ ಹೂವಿನ ಹಡಗಲಲ್ಲಿ ಬಂದಿದ್ದೀವಿ ಅಂತ. ಹಡಗಲಲ್ಲಿ ಇದೊಂದು ವಿಶೇಷ ಏನಪ್ಪ ಅಂದರೆ ಗಾಂಧೀಜಿಯವರ ಸ್ಮಾರಕ ಭವನ ಇಲ್ಲಿ MP ಪ್ರಕಾಶ್ ಅವರು ನಿರ್ಮಿಸಿದ್ದಾರೆ. ಆಗಸ್ಟ್ 15ರ ಉದ್ಯಾನವನ ಅಂತ ನೋಡಿ. ಈಗ ಸ್ವಲ್ಪ ಇದು ಮೇಂಟೆನೆನ್ಸ್ ಕಡಿಮೆ ಆಗಿರೋದ್ರಿಂದ ಇದೆಲ್ಲ ಈ ರೀತಿ ಕಾಣಿಸುತ್ತೆ. ಗಾಂಧೀಜಿ ಮತ್ತು ಅವರ ಸೇವಕರು ಇವರೇ ನೋಡ್ರಿ, ಸೇವಕಿಯರು. ಹೂವಿನ ಹಡಗಲಿಂದ 15 ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಇಲ್ಲಿ ಮೊದಲಘಟ್ಟ ಅಂತ ಸಿಗುತ್ತೆ. ಈ ಮೊದಲಘಟ್ಟ ಅಂತ ಹೆಸರು ಕರೆಯೋದಕ್ಕೆ ಕಾರಣ ಏನಂದರೆ ಶ್ರೀರಾಮಚಂದ್ರ ಮತ್ತು ಶ್ರೀ ಆಂಜನೇಯನವರು ಮೊದಲು ಭೇಟಿಯಾಗಿದ್ದ ಸ್ಥಳ. ಆದ್ದರಿಂದ ಈ ದೇವಸ್ಥಾನಕ್ಕೆ ಕಾಲಾನಂತರದಲ್ಲಿ ಮೊದಲಗಟ್ಟಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ತುಂಗಾಭದ್ರಾ ನದಿ ಕೂಡ ಈ ಮೊದಲಘಟ್ಟದಲ್ಲಿ ಹರಿಯುತ್ತೆ. ಸಿಟಿಯಲ್ಲೂ ಕುರಿ, ಹಳ್ಳಿಯಲ್ಲೂ ಕುರಿ, ಎಲ್ಲರಲ್ಲೂ ಕುರಿ. ಜೈ ಶ್ರೀರಾಮ್. ನೋಡಿ, ನಮಗೆ ಕಣ್ಣಿಗೆ ಕಾಣುವಷ್ಟು ದೂರದವರೆಗೆ ಕೂಡ ಕರೆ ಕಡ್ಲೆಯನ್ನು ಬಿತ್ತಿದ್ದಾರೆ. ನಮ್ಮ ಕಡೆ ಒಂದು 20-30 ಸೆಂಟ್ಸ್ ಬಿತ್ಕೊಂಡು ಬೆಳೆಯೋದಕ್ಕೆ ಸಾಕು ಅಂತಾರೆ. ಇಲ್ಲಿ ನೋಡ್ರಿ, ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಯು ದಿನಾಂಕ 29 ಜನವರಿಯಂದು ನಡೆದಿರುವ ಕಾರಣ ಜಾತ್ರೆಗೆ ಬರದೇ ಇರೋ ಕಾರಣ ಇವತ್ತಿನ ದಿನ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ತೇರು ಅಂತ ಪ್ರಸಿದ್ಧಿಯನ್ನು ಪಡೆದಿದೆ. ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಕ್ಕಂಥ ದಾರಿ. ಗವಿ ಮಠದ ಒಳಗಡೆಯಿಂದ ಬಂದಾಗಿನಿಂದಲೂ ನಾನು ಅಬ್ಸರ್ವ್ ಮಾಡ್ತಿರೋ ವಿಷಯ ಏನಂದರೆ ಮಠದಲ್ಲಿ ಯಾವುದೇ ರೀತಿ ಗಲೀಜಿಲ್ಲ. ಹೊರಗಡೆನೂ ಕೂಡ ಅಷ್ಟು ತೇರಿನಿಂದ ಹಿಡಿದು ಜಾತ್ರೆ ಎಲ್ಲೇ ನೋಡಿದರೂ ಕೂಡ ಮಠದಲ್ಲಿ ಒಂದು ಪೇಪರ್ ಕೂಡ ಕಾಣಲ್ಲ, ಒಂದು ಪ್ಲಾಸ್ಟಿಕ್ ಬೇರೆ ಯಾವುದೂ ಕಾಣಲ್ಲ. ಅಷ್ಟೊಂದು ನೀಟಾಗಿ ಈ ಮಠವನ್ನು ಅಷ್ಟು ಕ್ಲೀನಾಗಿ ನೋಡ್ಕೊತಾ ಇದ್ದಾರೆ. ಜಾತ್ರೆ ಮುಗಿದು 4-5 ದಿವಸ ಆಯಿತು. ಇನ್ನೇನು ಜನ ಇರಲ್ಲ, ಅಜ್ಜರ್ನ ಆರಾಮಾಗಿ ಭೇಟಿಯಾಗಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದು ನೋಡಿದಾಗ ಕತೆನೇ ಬೇರೆ ಆಯಿತು. ಅಷ್ಟೊಂದು ಜನ ಲೈನಲ್ಲಿ ನಿಂತ್ಕೊಂಡಿದ್ರು. ಅಂದರೆ ನಾವು ಆ ಲೈನ್ ದಾಟಿ ಅಜ್ಜರ್ನ ಮಾತಾಡ್ಸೋಕೆ ಹೋಗೋಷ್ಟೊತ್ತಿಗೆ 1-1.5 ತಾಸು 2 ತಾಸು ಆಗಿತ್ತು.
ಇಲ್ಲಿ ಕೊಪ್ಪಳದಲ್ಲಿ ವಿಶೇಷ ಏನಪ್ಪ ಅಂದರೆ ವರ್ಷದ 365 ದಿನವೂ ಊಟ ಇರುತ್ತೆ. ಆದರೆ ಜಾತ್ರೆ ಸಮಯದಲ್ಲಿ ಮಾತ್ರ 1 ತಿಂಗಳು ಹೊರಗಡೆ ಊಟವನ್ನು ಮಾಡ್ತಾರೆ. ಇನ್ನು ಉಳಿದ ದಿನಗಳಲ್ಲೆಲ್ಲ ಒಳಗಡೆ ಮಠದ ಒಳಗಡೆ 11 ತಿಂಗಳು ಯಾವಾಗ ಬೇಕಾದರೂ ಊಟ ಮಾಡ್ಬೋದು. ನಾವು ಇವಾಗ ಊಟ ಮಾಡೋದಕ್ಕಿಂತ ಒಳಗಡೆ ಬಂದು ತಟ್ಟೆಗಳನ್ನು ತೆಗೆದುಕೊಂಡು ಊಟ ಮಾಡೋದಕ್ಕಿಂತ ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ನಮಗೆ ಕಾಣಿಸ್ತಾ ಇದ್ದದ್ದು ರೊಟ್ಟಿ, ಅನ್ನ, ಪಲ್ಯ, ಲಾಡು ಇವುಗಳನ್ನೆಲ್ಲ ಹಾಕಿಸ್ಕೊಂಡು ಜನಗಳು ಹೊರಗಡೆ ಬರ್ತಾ ಇದ್ರಿಂದ ಪಾಯಸ, ಲಾಡು, ರೊಟ್ಟಿ, ಅನ್ನ, ಸಾಂಬಾರು ಹಾಕ್ಸ್ಕೊಂಡು ನಾವು ಊಟ ಮಾಡಿ ಹೊರಗಡೆ ಬಂದಾಗ ಎಂಥ ಊಟಪ್ಪ ಅಂತ ಮನಸ್ಸಿಗೆ ಒಂದ್ಸಾರಿ ಅನಿಸಿತು. ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಎಲ್ಲಿ ನೋಡಿದ್ರು ಸ್ವೀಟ್ ಪಾನ್ ಅವರು ಸರತಿ ಸಾಲಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಎಲ್ಲರೂ ಕೂಡ ಸ್ವೀಟ್ ಪಾನ್ಗಳನ್ನು ಮಾರ್ತಾಯಿದ್ರು. ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಜಾತ್ರೆ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಬಂದಾಗ ಇಲ್ಲಿ ಜಾಯಿಂಟ್ ವೀಲ್ಗಳು, ಈ ಥರ ಇನ್ನೂ ಹಲವಾರು ಆಟಿಕೆ ಸಾಮಾನುಗಳನ್ನು ನೋಡ್ತಾ ಇದ್ವಿ. ಆದರೂ ಇದು ಒಂಥರ ಮಿನಿ ವಂಡರ್ಲಾ ಥರ ಕಾಣಿಸ್ತಾ ಇತ್ತು. ಚಿಕ್ಕ ಮಕ್ಕಳು ಕೂಡ ನೀರಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡ್ಕೊತ ಆಟ ಆಡ್ತಾ ಇದ್ದದನ್ನು ನೋಡಿ ನಾವು ಕೂಡ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ತೋಟಗಾರಿಕೆ ಇಲಾಖೆಯವರು ಆಯೋಜಿಸಿರ್ತಕ್ಕಂಥ ವಸ್ತುಗಳ ಪ್ರದರ್ಶನವನ್ನು ನಾವು ನೋಡಿದ್ವಿ. ಅಲ್ಲಿ ಯಾವುದೇ ವಸ್ತುಗಳು ಕೂಡ ಮಹಿಳೆಯರು ಹ್ಯಾಂಡ್ ಕ್ರಾಫ್ಟ್ ಮುಖಾಂತರ ಮಾಡಿರ್ತಕ್ಕಂಥ ವಸ್ತುಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ವು. ಅದರಲ್ಲೂ ಕಿನ್ನಾಳದ ಗೊಂಬೆಗಳು ಒಂದಕ್ಕಿಂತ ಒಂದು ಚಂದವಾಗಿದ್ದವು. ಎಲ್ಲರೂ ಅವುಗಳನ್ನು ವೀಕ್ಷಣೆಯಲ್ಲಿ ತೊಡಗಿರುವುದು. ಚಿಕ್ಕ ಮಕ್ಕಳ ಬಟ್ಟೆಗಳು ಕೂಡ ಅತ್ಯಂತ ಸುಂದರವಾಗಿ ಡಿಸೈನಿಂಗನ್ನು ಮಾಡಿದರು. ಅವುಗಳು ಕೂಡ ಜನರ ಮನಸ್ಸನ್ನು ಸೆಳೀತಾ ಇದ್ವು. ಹಾಗೂ ತೋಟಗಾರಿಕೆ ಇಲಾಖೆಯವರು ಹಣ್ಣಿನ ಮೇಲೆ ವಿವಿಧ ಕಲಾಕೃತಿಯ ಚಿತ್ರಗಳನ್ನು ಬಿಡಿಸಿ ಪ್ರದರ್ಶನಕ್ಕೆಂದೇ ಇಟ್ಟಿದ್ದರು. ತೋಟಗಾರಿಕೆ ಇಲಾಖೆಯವರು ವಿವಿಧ ಗಿಡಗಳನ್ನು ಮನೆಯ ಮೇಲೆ ಬೆಳೆಸುವ ಪದ್ಧತಿಗಳನ್ನು ಮತ್ತು ತಾವೇ ಸ್ವತಃ ಆಗಿ ತರಕಾರಿಗಳನ್ನು ಬೆಳೆದುಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು. ಎಲ್ಲ ನೋಡಿಕೊಂಡು ಕೊಪ್ಪಳದ ಜಾತ್ರೆಯನ್ನು ಮುಗಿಸಿಕೊಂಡು ಬರುವ ಅಷ್ಟೊತ್ತಿಗೆ ಆಲ್ರೆಡಿ ಸಾಯಂಕಾಲ 6:30 ಮೇಲಾಗಿದ್ದರಿಂದ ನಾವು ನಮ್ಮ ಊರಿನ ಕಡೆಗೆ ನಮ್ಮ ಪಯಣವನ್ನು ಪ್ರಾರಂಭಿಸಿದ್ದೇವೆ.